ಆರ್.ಕೆ. ಪಾಟೀಲ್ ಅವರು ತಾಲೂಕಿನಲ್ಲಿ ಒಂದು ಹೊಸ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಐದು ವರ್ಷ ಸುಭಾಷ್ ಗುತ್ತೇದಾರ್ MLA ಇದ್ದಾಗ ಯಾಕೆ ಇದು ಪೈಪ್ಲೈನ್ ಕಂಪ್ಲೀಟ್ ಮಾಡ್ಲಿಲ್ಲ? ಒಂದು ಪೈಪ್ ಯಾಕೆ ಮುಂದಕ್ಕೆ ಬಂದಿಲ್ಲ? ನೀವು ಹರ್ಷಾನಂದ್ ಗುತ್ತೇದಾರ್ ಅವರ ಹೆಸರು ತೆಗೆದುಕೊಂಡ್ರಿ. ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ರು, ಏನಪ್ಪಾ ಅಂತ ಕೇಳಿದ್ರೆ ತಾಲೂಕಿನಲ್ಲಿ ರೈತರಿಗೆ ಇನ್ಸೂರೆನ್ಸ್ ಬಂದಿಲ್ಲ, ಹೀಗಾಗಿ ಈ ವಿಷಯವನ್ನ ಡೈವರ್ಟ್ ಮಾಡೋ ಕಾರಣಕ್ಕಾಗಿ ಆರ್.ಕೆ. ಪಾಟೀಲ್ ಅವರು ಈ ದಾರಿಯನ್ನ ಹಿಡಿದಿಲ್ಲ. 2 ವರ್ಷ ಎಲೆಕ್ಷನ್ ಅದ, ಇಂಥ ಬಿಸಿಲಾಗ ನಾವು ಏನು ಹೋಗೋದೇನು, ನಾವು ಆರಾಮಾಗಿ ಇರ್ಬೋದಿತ್ತು. ಫ್ಯಾನ್ ಹಚ್ಕೊಂಡು ಎಲ್ಲ ನಮ್ಮ ಮಿತ್ರರು ಅಣ್ಣತಮ್ಮರೆಲ್ಲ ಫ್ಯಾನ್ ನಾಗ ಮನೆಯಾಗ ಬಿಸಿಲು ಬೇಡ, ಬರಗಾಲ ಬಿದ್ದದ, ಹೊಲಕ್ಕಂತೂ ಹೋಗೋ ಪರಿಸ್ಥಿತಿ ಇಲ್ಲ, ಮನೆಗೆ ಕೂತು ಎಲ್ಲರೂ ಇರ್ಬೋದಿತ್ತು. ಕಣ್ಣಿನಿಂದ ಒಳ್ಳೇದನ್ನು ನೋಡು, ತಿಪ್ಪಿ ಕಡೆ ಕಣ್ಣಾಕಿ ನೋಡ್ಬೇಡ. ಅದಕ್ಕೆ ನಾನು ತಿಪ್ಪಿ ಕಡೆ ನೋಡಲ್ಲ, ಒಳ್ಳೇದನ್ನ. ನಮಸ್ಕಾರ ಅಣ್ಣ. ನಮಸ್ಕಾರ. ಆಳಂದ ತಾಲೂಕಿನಲ್ಲಿ ಒಂದು ಹೊಸ ಶಕೆಯನ್ನ ಆರಂಭಿಸ್ತಾ ಇದ್ದೀರಿ ಏನೋ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಸಾವಿರಾರು ಬೆಂಬಲಿಗರು, ನೂರಾರು ವಾಹನಗಳು ಇದೆಲ್ಲವನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಉದ್ದೇಶ ಏನ್ ಸರ್? ಕೆ ನೆನೆಲ್ನವರು ಭೀಮಾ ಟು ಅಮರ್ಜಿ ಪೈಪ್ಲೈನ್ ಅನ್ನ 7 ವರ್ಷ 5 ತಿಂಗಳಾಯ್ತು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದು ಕಂಪ್ಲೀಟ್ ಆಗಿ 8 ತಿಂಗಳ ಹಿಂದೆ ನಮ್ಮ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾಗ ನೀರು ಬಿಡಬೇಕು ಅನ್ನೋ ಯೋಜನೆ ಇತ್ತು. ಅನಿವಾರ್ಯ ಕಾರಣ ಮಳೆ ಬರಲಿಲ್ಲ, ಅದಕ್ಕೆ ಪೆಂಡಿಂಗ್ ಬಿತ್ತು. ಪೆಂಡಿಂಗ್ ಬಿದ್ಮೇಲೆ ಈಗಂತೂ ನಮ್ಮ ಕರ್ನಾಟಕದಲ್ಲಿ ಮಳೆ ಬಂದಿಲ್ಲ, ಆದ್ರೆ ಮಹಾರಾಷ್ಟ್ರದಲ್ಲಿ ಮಳೆ ಬಂದ್ಮೇಲೆ ನೀರೇನಪ್ಪಾ ಅಂದ್ರೆ ಭೀಮಾ ನದಿಗೆ ಬಂತು. ಭೀಮಾ ನದಿಗೆ ಬಂದ್ಮೇಲೆ ನಾವು ಆ ನೀರು ನಮಗ್ ಬರ್ತದೆ ಅಂತ ನಾವು ತಿಳ್ಕೊಂಡಿದೀವಿ, ಆದ್ರೆ ಬರ್ಲಿಲ್ಲ ನೀರು. ಏನು ಉದ್ದೇಶಕ್ಕಂತ ನಾವೆಲ್ಲರೂ ಗೆಳೆಯರೆಲ್ಲ ಸೇರಿ ರೈತ ಬಾಂಧವರೆಲ್ಲ ಹೋಗಿ ನೋಡೋಣ ಅಂತ ಬೋರಿ ನದಿಗೆ ಹೋದ್ವಿ. ಅರುಣ್ ಕುಮಾರ್ ಪಾಟೀಲ್ ಅವರು ನಮ್ ಜೊತೆ ಇದ್ರು. ಅದಾದ್ಮೇಲೆ ಮುಂದೆ ಬಂದ್ಮೇಲೆ ನ್ಯಾಷನಲ್ ಹೈವೇ ಸೂರತ್ ಚೆನ್ನೈ ನ್ಯಾಷನಲ್ ಹೈವೇ ಹತ್ರ ಪೈಪ್ಲೈನ್ ಅನ್ನ ಕಟ್ ಮಾಡಿದ್ದಾರೆ. ಪೈಪ್ಲೈನ್ ಅನ್ನ ಯಾವಾಗ ಕಟ್ ಮಾಡ್ರಿ ಏನು ಅನ್ನೋ ವಿಷಯ ತಿಳ್ಕೊಳ್ಳೋ ಸಲುವಾಗಿ KNNL ಅಧಿಕಾರಿಗಳಿಗೆ ಕೇಳಿದಾಗ ನಾವು 8 ತಿಂಗಳಿಂದ ನಿರಂತರವಾಗಿ ಅವ್ರಿಗೆ ಪತ್ರ ಬರ್ದಿವಿ. 8 ತಿಂಗಳ ಹಿಂದೆ ಪೈಪ್ಲೈನ್ ಅನ್ನ ಕಟ್ ಮಾಡಿದ್ದಾರೆ, ಆದ್ರೆ ಪೈಪ್ಲೈನ್ ಇಲ್ಲಿವರೆಗೂ ಜೋಡಣೆ ಮಾಡಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು. ಆವಾಗ ನೀವು ಎಷ್ಟು ಲೆಟರ್ ಕೊಟ್ಟಿದ್ರಿ ಅಂದಾಗ ಅವರು 4 ಲೆಟರ್ನ ಕಂಟಿನ್ಯೂ ಆಗಿ ನ್ಯಾಷನಲ್ ಹೈವೇಗೆ ಬರ್ದಿದ್ದಾರೆ. ಅದಕ್ಕೆ ಒಂದು ಕೂಡ ಪ್ರತಿಯಾಗಿ ವಾಪಸ್ ಪತ್ರ ಬಂದಿಲ್ಲ. ಅದಾದ್ಮೇಲೆ ಮುಂದೆ ಈಗ ಹೋರಾಟ ಮತ್ತೆ ಶಾಸಕರೆಲ್ಲ ಸೀರಿಯಸ್ ಆಗಿದ್ದಾರೆ, ಬೆಂಗಳೂರಿಂದ MD ಫೋನ್ ಬಂದಿದೆ ಅಂದಾಗ ಅವ್ರು ಒಂದು ಲೆಟರ್ ಕೊಡ್ತಾರೆ. ಏನಂತ ನ್ಯಾಷನಲ್ ಹೈವೇರು ನಾವು 3 ತಿಂಗಳಲ್ಲಿ ಇದನ್ನ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ. ಈಗ 4 ತಿಂಗಳು 15 ದಿವಸ ಆಯ್ತು ಇವತ್ತಿಗೆ, ಇಲ್ಲಿವರೆಗೂ ಅದು ಕಂಪ್ಲೀಟ್ ಆಗಿಲ್ಲ. ಈ ವಿಷಯ ನಿಮ್ ಗಮನಕ್ಕೆ ಬಂದು ಎಷ್ಟು ದಿವಸಗಳಾಯ್ತು ಅಣ್ಣ? ಈಗ ಇದು 15 ದಿನ ಆಯ್ತು ನೋಡ್ರಿ. 15 ದಿವಸ ಆಯ್ತು. ಇದಕ್ಕೂ ಮುಂಚೆ ನಿಮ್ ಗಮನಕ್ಕೆ ಇರ್ಲಿಲ್ಲ? ಅಲ್ಲ, ನಮ್ ಪೈಪ್ಲೈನ್ ಕಂಪ್ಲೀಟ್ ಆಗ್ಯದ ಅನ್ನೋದೇ ನಾವು ಖುಷಿದಾಗಿದ್ದೀವಿ. ಆದ್ರೆ ನಿಮ್ಮ ವಿರೋಧಿಗಳು ಈ ಸಂದರ್ಭದಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಆರ್.ಕೆ. ಪಾಟೀಲ್ ಅವರು ತಾಲೂಕಿನಲ್ಲಿ ಒಂದು ಹೊಸ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಇನ್ನೇನು ಚುನಾವಣೆ ಬರಬೇಕು, ಹಾಗೆ ಸಾರ್ವಜನಿಕರಲ್ಲಿ ಈ ರೀತಿಯಾಗಿರ್ತಕ್ಕಂತ ವಾತಾವರಣವನ್ನು ನಿರ್ಮಾಣ ಮಾಡ್ತಿದ್ದಾರೆ ಎನ್ನುವ ಆರೋಪ. ಸರ್, ಏನ್ ಹೇಳ್ತೀರಿ? ವಿರೋಧಿಗಳು ಏನೇ ಮಾತಾಡ್ಲಿ, ಕುಡ್ಲಿಕ್ಕೆ ನೀರಿಲ್ಲ ಅಂದ್ರೆ ಸುಭಾಷ್ ಗುತ್ತೇದಾರ್ ನೀರ್ ಕುಡಿಬೇಕು, ಹರ್ಷಾನಂದ್ ಗುತ್ತೇದಾರ್ ಆಳಂದ್ ಬಂದಾಗ ನೀರ್ ಕುಡಿಬೇಕು. ಅವ್ರ ಬಾಟಲ್ ನೀರ್ ಕುಡಿತಾರೆ, ಆದ್ರೆ ನಮ್ಮ ಆಳಂದ್ ತಾಲೂಕಿನ ಜನ ಅಮರ್ಜಾ ಡ್ಯಾಮ್ ನೀರ್ ಕುಡಿತಾರೆ. ನಾವು ರೈತರ ಪರವಾಗಿ ಮತ್ತೆ ಸೆಂಟ್ರಲ್ ಯೂನಿವರ್ಸಿಟಿ ನೀರು ಕೂಡ ಇದ್ರ ಮೇಲೆ ಅವಲಂಬಿತ. ನಾವು ಅಲ್ಲಿ ಕೂತು AC ರೂಮ್ ಅಲ್ಲಿ ಕೂತು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ರೆ ಅದು ಗೊತ್ತಾಗಲ್ಲ, ಸತ್ಯ ಏನನ್ನೋದು ಗೊತ್ತಾಗ್ಬೇಕು. ಎದುರಾಳಿಗಳು ಹೇಳೋದು 5 ವರ್ಷ ಸುಭಾಷ್ ಗುತ್ತೇದಾರ್ MLA ಇದ್ದಾಗ ಯಾಕೆ ಇದು ಪೈಪ್ಲೈನ್ ಕಂಪ್ಲೀಟ್ ಮಾಡ್ಲಿಲ್ಲ, ಒಂದು ಪೈಪ್ ಯಾಕೆ ಮುಂದಕ್ಕೆ ಬಂದಿಲ್ಲ? ನೀವು ಹರ್ಷಾನಂದ್ ಗುತ್ತೇದಾರ್ ಅವರ ಹೆಸರು ತೆಗೆದುಕೊಂಡ್ರಿ. ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ರು, ಏನಪ್ಪಾ ಅಂತ ಕೇಳಿದ್ರೆ ತಾಲೂಕಿನಲ್ಲಿ ರೈತರಿಗೆ ಇನ್ಸೂರೆನ್ಸ್ ಬಂದಿಲ್ಲ, ಹೀಗಾಗಿ ಈ ವಿಷಯವನ್ನ ಡೈವರ್ಟ್ ಮಾಡೋ ಕಾರಣಕ್ಕಾಗಿ ಆರ್.ಕೆ. ಪಾಟೀಲ್ ಅವರು ಈ ದಾರಿಯನ್ನ ಹಿಡಿದಿದ್ದಾರೆ ಅಂತ. ಬಹಳ ಸಂತೋಷ. ಸುಭಾಷ್ ಗುತ್ತೇದಾರ್ ಅವರು 5 ವರ್ಷ MLA ಇದ್ದಾಗ ಒಂದು ಸರಿಯಾಗಿ ಇನ್ಸೂರೆನ್ಸ್ ಬಂದದಂತ ಅವ್ರ ಮಗ ಹರ್ಷಾನಂದ್ ಗುತ್ತೇದಾರ್ ಹೇಳ್ಬೇಕು. 2013ರಲ್ಲಿ ಶಾಸಕ BR ಪಾಟೀಲ್ ಇದ್ದಾಗ ನಮ್ಗೆ ಗಾರ್ ಬಿದ್ದಾಗ ಇದೇ ಸುಭಾಷ್ ಗುತ್ತೇದಾರ್ ತೋಟದಲ್ಲಿ 17 ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಏನಪ್ಪಾ ಅಂದ್ರೆ ಗಾರ್ ಬಿದ್ದಾಗ ದ್ರಾಕ್ಷಿ ಅಕೌಂಟ್ ದುಡ್ಡು ಹೋಗ್ಯದ, ಅವ್ರದ್ದು ದ್ರಾಕ್ಷಿ ಅವ್ರ ದುಡ್ಡು ಹೋಗ್ಯದ. ಅದು ಅವ್ರ ಒಂದ್ ವೇಳೆ BR ಪಾಟೀಲ್ ಇದು ಮಾಡ್ಸಕತ್ತಾರ ತಗೋಬೇಡದಾಗಿತ್ತು. ಅವ್ರ ಮನುಷ್ಯತ್ವ ಮಾನವತೆ ಇದ್ರೆ ಇದೇ ಅವಧಿದಾಗ 650 ಕೋಟಿ ಪರಿಹಾರ ಇನ್ಶೂರೆನ್ಸ್ ಮತ್ತೆ ಇನ್ಶೂರೆನ್ಸ್ ಕಂಟಿನ್ಯೂ ಹೊಂಟದ. ಇನ್ಶೂರೆನ್ಸ್ ಬಂದಿಲ್ಲ ಅಂದ್ರೆ ಈಗ ಇನ್ನೂ ಬರಗಾಲ ಘೋಷಣೆ ಆಗಿಲ್ಲ, ಬರಗಾಲ ಘೋಷಣೆ ಅದು 2ನೇ ಇನ್ಶೂರೆನ್ಸ್ ಈಗ ಬಂತು ನಮದು. ನಮ್ಮ ತಾಲೂಕಿನಾಗ 2ನೇ ಇನ್ಶೂರೆನ್ಸ್ ಕಂತು ಬಂದದ. ಫಸ್ಟ್ ಮೊದಲಿನ ಕಂತು ಬಂತು, ಅದಾದ್ಮೇಲೆ 2ನೇ ಕಂತು ಬಂದದ. ಅದು 6 ಗ್ರಾಮ ಪಂಚಾಯತಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಬಂದಿಲ್ಲ, ಅದು ಕೂಡ ಸರಿಪಡಿಸಿ ಅದನ್ನು ಕಳಿಸ್ತೀವಿ ಅಂತ ಹೇಳ. 58 ಕೋಟಿ ತಾಲೂಕಿನಲ್ಲಿ
ಅಭಿವೃದ್ಧಿ ಆಗ್ಬೇಕಾದ್ರೆ ಶಾಸಕರು ಏನಪ್ಪಾ ಅಂದ್ರೆ ಬೆಂಗಳೂರಲ್ಲಿ ಕುಂತು ಬಜೆಟ್ ಅನ್ನ ತರ್ತಾ ಇದ್ದಾರೆ. ಇಲ್ಲಿ ತಾಲೂಕದಾಗ ಏನಪ್ಪಾ ಅಂದ್ರೆ ಯಾವ ರೀತಿ ಡೆವಲಪ್ಮೆಂಟ್ ನಡೆದ ಅನ್ನೋದಕ್ಕೆ ನಾವು ವಿಸಿಟ್ ಮಾಡ್ತಾ ಇದ್ವಿ, ಮತ್ತೆ ಅನುಷ್ಠಾನಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಸಿಕ್ಕಾಪಟ್ಟೆ ಕೆಲಸಗಳು ನಮ್ಮ ತಾಲೂಕದಲ್ಲಿ ಬರ್ತಾ ಇದೆ. ಅದನ್ನ ರೈತ ಬಾಂಧವರಿಗೆ ಏನಪ್ಪಾ ಅಂದ್ರೆ ಬಹಳ ಕಡೆ ಹೊಲಗಳ ದಾರಿಗೆ ಸಮಸ್ಯೆ ಇತ್ತು, ಅದನ್ನ ನಾವು ನಿರಂತರವಾಗಿ ಬೆನ್ನತ್ತಿ ಕೆಲಸ ಮಾಡ್ತಾ ಇದ್ವಿ. ಶಾಸಕರೇ ಎಲ್ಲನೂ ಮಾಡ್ಬೇಕಂತಿಲ್ಲ. ಯಾರು ಈಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಲ್ಲ, ಮತ್ತೆ ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕು ಪಂಚಾಯತಿ ಇಲ್ಲ. ಇಂಥ ಹೊತ್ತಿನಲ್ಲಿ ನಾವು ಎಲ್ಲಾ ಹಳ್ಳಿಗಳಿಗೆ ಹೋಗಿ ನಮ್ಮ ಜನರ ಸಮಸ್ಯೆ ಕೇಳುವ ಕೆಲಸ ನಮ್ದದ. ಅದಕ್ಕಾಗಿ ನಾನು KMF ಅಧ್ಯಕ್ಷನಾಗಿ, ಯಾಕಂದ್ರೆ ನಾನು ಜನರು ಎಲ್ಲರೂ ಮಾತಾಡ್ಬೋದು, ಆದ್ರೆ ಮೂಕ ಪ್ರಾಣಿ ಮಾತಾಡಕ್ ಸಾಧ್ಯ ಇಲ್ಲ. ನಾನು KMF ಅಧ್ಯಕ್ಷನಾಗಿ ನೀರಿನ ಸಮಸ್ಯೆ ಏನಪ್ಪಾ ಅಂದ್ರೆ ನಮ್ಮ ತಾಲೂಕಿನಲ್ಲಿ 22,000 ಲೀಟರ್ ಹಾಲು ಬರ್ತದೆ. ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೈಯೆಸ್ಟ್ ಹಾಲು ನಮ್ಮ ತಾಲೂಕಿನಿಂದ ಬರ್ತದೆ. ಅದು ಮೂಕ ಪ್ರಾಣಿಗಳಿಗೆ ನೀರಿನ ಸಮಸ್ಯೆ ಮತ್ತೆ ಹಸಿ ಮೇವಿನ ಸಮಸ್ಯೆ ಆಗ್ತದೆ, ಮತ್ತೆ ಕುಡಿಯುವ ನೀರಿನ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಕೂಡ ಮಕ್ಕಳಿಗೆ ಸಮಸ್ಯೆ ಆಗ್ತದೆ ಅನ್ನೋ ಉದ್ದೇಶಕ್ಕಾಗಿ ಇನ್ನೂ 2 ವರ್ಷ ಎಲೆಕ್ಷನ್ ಅದ. ಇಂಥ ಬಿಸಿಲಾಗ ನಮಗೇನು ಹೋಗೋದೇನು, ನಾವು ಆರಾಮಾಗಿ ಇರ್ಬೋದಿತ್ತು. ಫ್ಯಾನ್ ಹಚ್ಕೊಂಡು ಎಲ್ಲ ನಮ್ಮ ಮಿತ್ರರ ಅಣ್ಣತಮ್ಮರೆಲ್ಲ ಫ್ಯಾನ್ ನಾಗ ಮನ್ಯಾಗ ಬಿಸಿಲು ಬೇಡ, ಬರಗಾಲ ಬಿದ್ದದ, ಹೊಲಕ್ಕಂತೂ ಹೋಗೋ ಪರಿಸ್ಥಿತಿ ಇಲ್ಲ, ಮನೆಗೆ ಕೂತು ಎಲ್ಲರೂ ಇರ್ಬೋದಿತ್ತು. ಎಲ್ರಿಗೂ ನೀರಿನ ಸಮಸ್ಯೆ ಅದ. ಮುಂದೆ ಬರುವಂತ ದಿನಗಳಲ್ಲಿ ಅಮರ್ಜ ಡ್ಯಾಮ್ 4 ತಿಂಗಳದಾಗ ಬತ್ತಿ ಹೋದಾಗ ಆಳಂದ್ ಸಿಟಿ ಮತ್ತು ಸೆಂಟ್ರಲ್ ಯೂನಿವರ್ಸಿಟಿಗೆ ನೀರಿರಲ್ಲ. ಅಂತ ಸಿಚುವೇಶನ್ ಅಲ್ಲಿ ನಾವು ಬೇರೆ ಯಾವುದೂ ದಾರಿ ಇಲ್ಲ, ಈ ಬೋರಿ ನದಿಯಿಂದ ನೀರು ಬಂದ್ರೆ ಮಾತ್ರ ಸಾಧ್ಯ ಅನ್ನೋದಕ್ಕಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ವಿ. ಈ ಇನ್ನೊಬ್ರು ನಿಮ್ಮ ರಾಜಕೀಯ ವಿರೋಧ JDS ಮಹೇಶ್ವರಿ ವಾಲಿ ಅವರು ನಿರಂತರವಾಗಿ ನಿಮ್ಮ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ನಾವು ನನ್ನಿಂದ RK ಪಾಟೀಲ್ ಅವರು ಡಿಸ್ಟರ್ಬ್ ಆಗಿದ್ದಾರೆ ಎನ್ನುವ ರೀತಿಯಲ್ಲಿ ಅವರು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ನಾವು ಒಳ್ಳೆಯ ವಿಷಯವನ್ನ ಚರ್ಚೆ ಮಾಡೋರ ಜೊತೆ ಚರ್ಚೆ ಮಾಡ್ತೀವಿ. ಕೆಟ್ಟ ವಿಷಯಗಳನ್ನ ಮತ್ತು ಇವರು ನಮ್ಮ ಗವಿ ಸಿದ್ದೇಶ್ವರ ಸ್ವಾಮಿಗಳು ಒಂದು ಮಾತು ಹೇಳಿದ್ದಾರೆ, ಏನಂತ, ಯಾವಾಗನು ಕಣ್ಣಿನಿಂದ ಒಳ್ಳೆಯದನ್ನು ನೋಡು, ತಿಪ್ಪಿ ಕಡೆ ಕಣ್ಣು ಹಾಕಿ ನೋಡ್ಬೇಡ ಅಂತ. ಅದಕ್ಕೆ ನಾನು ತಿಪ್ಪಿ ಕಡೆ ನೋಡಲ್ಲ, ಒಳ್ಳೆಯದನ್ನು